ಹಾಯ್ ಫ್ರೆಂಡ್ಸ್, ಹೆಲೋ, ಎಲ್ಲರಿಗೂ ಗುಡ್ ಮಾರ್ನಿಂಗ್, ಶುಭ ದಿನ. ನಿಮ್ಮ 5-6 ನಿಮಿಷವನ್ನು ಮೀಸಲಿಟ್ಟರೆ ಇವತ್ತಿನ ಕ್ವಿಕ್ ಆಗಿ ಸುದ್ದಿ ಸಮಾಚಾರವನ್ನು ನೀವು ನೋಡಿಕೊಂಡು ಮುಂದಿನ ಕಾರ್ಯವನ್ನು ಪ್ರಾರಂಭ ಮಾಡಬಹುದು. ಇವತ್ತಿನ ಪಂಚಾಂಗ: ಸೂರ್ಯ ಉದಯ ಬೆಳಗ್ಗೆ 5:54, ಸೂರ್ಯಾಸ್ತ ಸಂಜೆ 6:44, ರಾಹುಕಾಲ ಮಧ್ಯಾಹ್ನ 1:30ರಿಂದ 3, ಗುಳಿ ಕಾಲ ಬೆಳಗ್ಗೆ 9ರಿಂದ 10:30, ಯಮಗಂಡ ಕಾಲ ಬೆಳಗ್ಗೆ 6ರಿಂದ 7:30. ಇಂದು ರೇವತಿ ನಕ್ಷತ್ರ. ಹಲೋ, ಹಾಯ್, ಗುಡ್ ಮಾರ್ನಿಂಗ್, ಎಲ್ರಿಗೂ ನಮಸ್ಕಾರ. ನಾವಿವತ್ತು ಒಂದೊಳ್ಳೆ ಥಾಟಿಂದ ನ್ಯೂಸನ್ನು ಪ್ರಾರಂಭ ಮಾಡೋಣ. ಮದರ್ ತೆರೇಸಾ ಅವರು ಒಂದು ಕಡೆ ಹೇಳ್ತಾರೆ, ನೀವು ಜನರ ಬಗ್ಗೆ ಸದಾ ತಪ್ಪು ಹುಡುಕುತ್ತಾ ಕುಳಿತರೆ ಅವರನ್ನು ಪ್ರೀತಿಸಲು ನಿಮಗೆ ಸಮಯವೇ ಸಿಗುವುದಿಲ್ಲ ಅಂತ ಹೇಳಿಬಿಟ್ಟು. ಮೊದಲನೇದಾಗಿ ಹೆಡ್ಲೈನ್: ಬೆಂಗಳೂರು ಕಸದಲ್ಲೂ ಲೂಟಿ, ವೇಸ್ಟ್ ಮ್ಯಾನೇಜ್ಮೆಂಟ್ ಟೆಂಡರ್ನಲ್ಲಿ 10,000 ಕೋಟಿ ರು ಕಿಕ್ ಬ್ಯಾಕ್. ರಾಜಧಾನಿ ಕಸದ ಕತೆ ಏನಪ್ಪ ಅಂತಂದರೆ, ಪ್ರತಿ ವರ್ಷ ಕಸ ಸಂಗ್ರಹಣೆ ಸಾಗಣೆ ವೆಚ್ಚ 514 ಕೋಟಿ, ಸಂಸ್ಕರಣೆ ವಿಲೇವಾರಿ ವೆಚ್ಚ 380 ಕೋಟಿ, 11,000 ಪೌರ ಕಾರ್ಮಿಕರ ವೇತನಕ್ಕೆ ವಾರ್ಷಿಕ 444 ಕೋಟಿ ರೂಪಾಯಿ, ತ್ಯಾಜ್ಯ ಸಂಗ್ರಹ ಸಾಗಣೆ ವಿಲೇವಾರಿಗೆ ವಾರ್ಷಿಕ 1,344 ಕೋಟಿ. ಪ್ರತಿಪಕ್ಷದ ನಾಯಕರು ಬೆಂಗಳೂರಿನ ತ್ಯಾಜ್ಯ ಮಾಫಿಯಾದ ಏಜೆಂಟರಂತೆ ಮಾತನಾಡುತ್ತಿದ್ದಾರೆ. ಅಶೋಕ್ ಅವರೇ ಅದರ ವಕ್ತಾರರಾಗಿರುವುದು ಅಚ್ಚರಿ ತಂದಿದೆ. ಪ್ರತಿಪಕ್ಷದ ನಾಯಕರು ಯಾವ ತನಿಖೆಯನ್ನಾದರೂ ಮಾಡಿಸಲಿ, ಎದುರಿಸಲು ನಾನು ಸಿದ್ಧ ಎಂದಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಅವರು. ಇಂದಿನ ಚಿನ್ನ ಬೆಳ್ಳಿ ಧಾರಣೆ: 22 ಕ್ಯಾರೆಟ್ ಆಭರಣ ಚಿನ್ನ 1 ಗ್ರಾಂ ದರ 13,645. ಗಟ್ಟಿ ಚಿನ್ನ 24 ಕ್ಯಾರೆಟ್ 1 ಗ್ರಾಂ ದರ 14,886. ಜಿಎಸ್ಟಿ ಪ್ರತ್ಯೇಕ 1 ಕೆಜಿ ಬೆಳ್ಳಿ ದರ 2,50,000. ಪ್ರಧಾನಿಯಾಗಿ ಸುದೀರ್ಘ ಆಡಳಿತ ಅವಧಿಯಲ್ಲಿ ನೆಹರು ದಾಖಲೆ ಮುರಿದ ನರೇಂದ್ರ ಮೋದಿಗೆ ಕೇಂದ್ರ ಸಂಪುಟ ಗೌರವ. ನನ್ನ ಮತ್ತು ಮೋದಿ ಬಾಂಧವ್ಯ ಒಂದು ರಾಜ್ಯಸಭೆ ಸ್ಥಾನಕ್ಕೆ ಸೀಮಿತವಾದುದಲ್ಲ, ಮಾಜಿ ಪ್ರಧಾನಿ ದೇವೇಗೌಡರ ಸ್ಪಷ್ಟನೆ. ಯಾರಿಗುಂಟು ಯಾರಿಗಿಲ್ಲ, 200 ವೈದ್ಯರ ನೇರ ನೇಮಕಾತಿ. ಆರೋಗ್ಯ ಇಲಾಖೆ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದ ಸಚಿವ ಖಾದರ್. ಗುತ್ತಿಗೆ ಆಧಾರದ ಸೇವೆಗಾಗಿ ಎಂಬಿಬಿಎಸ್ ಅಥವಾ ಸ್ನಾತಕೋತ್ತರ ವೈದ್ಯಕೀಯ ವ್ಯಾಸಂಗ ಮಾಡಿದ ವೈದ್ಯರು ಡಿಎಚ್ಒಗೆ ಅರ್ಜಿ ಸಲ್ಲಿಸಬಹುದು. ಹೀಗೆ ನೇಮಕವಾದವರು 5 ವರ್ಷ ಉತ್ತಮವಾಗಿ ಕಾರ್ಯನಿರ್ವಹಿಸಿದಲ್ಲಿ ಅವರ ಕಾರ್ಯಕ್ಷಮತೆ ಆಧರಿಸಿ ಕಾಯಂ ಸರ್ಕಾರಿ ವೈದ್ಯರನ್ನಾಗಿ ನೇಮಿಸಿಕೊಳ್ಳಲಾಗುವುದು. ಅಂಥವರು ಪುನಃ ಪರೀಕ್ಷೆ ಬರೆಯುವ ಅಗತ್ಯವೂ ಇರುವುದಿಲ್ಲ. ಎಂಬಿಬಿಎಸ್ ವೈದ್ಯರು 5 ವರ್ಷ ಸೇವೆ ಸಲ್ಲಿಸಿದ ಬಳಿಕ ಪಿಜಿ ಮಾಡಲು ಇಚ್ಛಿಸಿದಲ್ಲಿ ಅದಕ್ಕೂ ಅವಕಾಶ ಕಲ್ಪಿಸುತ್ತೇವೆ. ಈ ಕುರಿತು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲು ಯೋಜಿಸಿದ್ದೇವೆ ಎಂದು ತಿಳಿಸಿದರು. ಎಂಬಿಬಿಎಸ್ ವೈದ್ಯರಿಗೆ 60,000 ರು ಹಾಗೂ ಪಿಜಿ ಕಲಿತವರಿಗೆ 1.10 ಲಕ್ಷ ರು ವೇತನ ನೀಡಲಾಗುವುದು. ಕುಗ್ರಾಮ ಗಡಿಭಾಗದಲ್ಲಿ ಸೇವೆ ಸಲ್ಲಿಸಲು ಮುಂದೆ ಬಂದಲ್ಲಿ 15,000 ಹೆಚ್ಚುವರಿ ಸಂಬಳ ನೀಡಲಾಗುವುದು. ನಿವೃತ್ತರಾದ ವೈದ್ಯರು ಮಾನಸಿಕ ಹಾಗೂ ದೈಹಿಕವಾಗಿ ಸದೃಢರಾಗಿದ್ದರೆ ಗುತ್ತಿಗೆ ಆಧಾರದಲ್ಲಿ 70 ವರ್ಷದವರೆಗೆ ಅವರಿಗೆ ಕೆಲಸ ಮಾಡಲು ಅವಕಾಶ ಕಲ್ಪಿಸಲಾಗುವುದು. ಜೊತೆಗೆ ತಲಾ 400 ಫಾರ್ಮಸಿಸ್ಟ್, ನರ್ಸ್, ಲ್ಯಾಬ್ ಟೆಕ್ನಿಷಿಯನ್ ಹುದ್ದೆಗಳ ಭರ್ತಿಗೆ ಕ್ರಮ ವಹಿಸಲಿದ್ದೇವೆ ಎಂದು ವಿವರಿಸಿದರು. ಸಿಇಟಿ ಸಮಾಚಾರ: ಸೀಟು ಏರಿಕೆ, ಆದರೆ ಕೌನ್ಸಿಲಿಂಗ್ ವಿಳಂಬಕ್ಕೆ ಏನು ಕಾರಣ? ಸದ್ಯ ಇಂಜಿನಿಯರಿಂಗ್ ಕೋರ್ಸ್ಗಳು ಸೀಟ್ ಮ್ಯಾಟ್ರಿಕ್ಸ್ ಮಾತ್ರ ಪ್ರಕಟವಾಗಿದೆ. 227 ಕಾಲೇಜುಗಳಿಂದ 159,151 ಸೀಟುಗಳು ಲಭ್ಯ. ಆದರೆ ಕೃಷಿ, ಪಶುವೈದ್ಯಕೀಯ, ಫಾರ್ಮಸಿ ಸೇರಿದಂತೆ ನಾನಾ ಕೋರ್ಸುಗಳ ಅಂತಿಮ ಸೀಟ್ ಮ್ಯಾಟ್ರಿಕ್ಸ್ ಹಾಗೂ ಶುಲ್ಕ ಪಟ್ಟಿ ಉನ್ನತ ಶಿಕ್ಷಣ ಇಲಾಖೆಯಿಂದ ಇನ್ನೂ ಕೈ ಸೇರಿಲ್ಲ. ಹಾಗಾಗಿ ವಿಳಂಬ. ಕಳೆದ 2 ವರ್ಷಗಳಲ್ಲಿ ಹೆಚ್ಚುವರಿ ಸೀಟುಗಳು ಸಿಗುತ್ತಿವೆ, ಆದರೆ ಸೀಟುಗಳು ಖಾಲಿ ಉಳಿಯುತ್ತಿರುವ ಆತಂಕವೂ ಇದೆ. ಕಳೆದ ಬಾರಿ ಮೆಕ್ಯಾನಿಕಲ್ ಸಿವಿಲ್ನಲ್ಲಿ 5,000 ಸೀಟುಗಳು ಖಾಲಿ ಇದ್ದವು. 13ಕ್ಕೆ ಸಿಇಟಿ ಕೌನ್ಸಿಲಿಂಗ್ ಶುರು. ಸಿಇಟಿ ಫಲಿತಾಂಶ ಬಂದಿದ್ದರೂ ಜೂನ್ 10ರಿಂದಲೇ ಕೌನ್ಸಿಲಿಂಗ್ ಆರಂಭಿಸಲು ಕೆಇಎ ಸಿದ್ಧತೆ ನಡೆಸಿತ್ತಾದರೂ ಅದು ಈಗ ಜೂನ್ 13ಕ್ಕೆ ಮುಂದೆ ಹೋಗಿದೆ. ಜಿಎಸ್ಟಿ ಕಡಿತವಾದರೆ ಉದ್ಯೋಗ ವಲಯಕ್ಕೆ ಬಲ. ಸಿಬ್ಬಂದಿ ಒದಗಿಸುವ ಏಜೆನ್ಸಿಗಳ ಮೇಲೆ 18% ಜಿಎಸ್ಟಿ, 5% ಇಳಿಸಿದರೆ ಉದ್ಯೋಗಿಗಳಿಗೆ ರಕ್ಷೆ. ಉದ್ಯಮದ ಅಂದಾಜಿನ ಪ್ರಕಾರ ಉದ್ಯೋಗಿಗಳನ್ನು ಪೂರೈಸುವ ಏಜೆನ್ಸಿಗಳು ಪ್ರಸ್ತುತ ಸರಾಸರಿ 18,000 ಮಾಸಿಕ ವೇತನದೊಂದಿಗೆ ಸುಮಾರು 73 ಲಕ್ಷ ತಾತ್ಕಾಲಿಕ ಕಾರ್ಮಿಕರನ್ನು ಬೆಂಬಲಿಸುತ್ತಿವೆ ಮತ್ತು ಸುಮಾರು 33,000 ಕೋಟಿ ಜಿಎಸ್ಟಿ ಆದಾಯವನ್ನು ಗಳಿಸುತ್ತಿವೆ. 2030ರ ವೇಳೆಗೆ ವಾರ್ಷಿಕವಾಗಿ ಸುಮಾರು 78.5 ಲಕ್ಷ ಕೃಷಿಯೇತರ ಉದ್ಯೋಗಗಳನ್ನು ಸೃಷ್ಟಿಸುವ ಅಗತ್ಯವಿದೆ ಎಂದು ಅಂದಾಜಿಸಲಾಗಿದೆ. ಹುಲಿಕಲ್ ಘಾಟಿ ಶೀಘ್ರ ಸಂಚಾರಕ್ಕೆ ಮುಕ್ತ. ಅಂತಿಮ ಹಂತದಲ್ಲಿ ಕಾಮಗಾರಿ. 2 ದಿನಗಳಲ್ಲಿ ಸ್ಥಳಕ್ಕೆ ಸಚಿವರ ಭೇಟಿ. ಕರಾವಳಿ ಮತ್ತು ಮಧ್ಯ ಕರ್ನಾಟಕ ಸಂಪರ್ಕ ಕೊಂಡಿ ಹುಲಿಕಲ್ ಘಾಟಿಯಲ್ಲಿ 2 ದಿನಗಳಲ್ಲಿ ಸಂಚಾರ ಪುನರಾರಂಭಗೊಳ್ಳಲಿದೆ. 2026 ಜೂನ್ 28ರಂದು ಪೋಲಿಯೋ ಲಸಿಕೆ. ಭಾರತದ ನೆರೆ ರಾಜ್ಯಗಳಲ್ಲಿ ವೈಲ್ಡ್ ಪೋಲಿಯೋ ವೈರಸ್ ಹರಡಿರುವಿಕೆ ಇರುವುದರಿಂದ ಭಾರತದ ತಜ್ಞರ ಸಲಹಾ ಗುಂಪಿನ ಶಿಫಾರಸಿನ ಅನ್ವಯ ಈ ಅಭಿಯಾನ ನಡೆಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ.
ರಾಜ್ಯದಲ್ಲಿ 0ಯಿಂದ 5 ವರ್ಷದೊಳಗಿನ ಎಲ್ಲ ಮಕ್ಕಳಿಗೆ ಕಡ್ಡಾಯವಾಗಿ ಪೋಲಿಯೋ ಲಸಿಕೆ ನೀಡುವ ಉದ್ದೇಶದಿಂದ 2026 ಇದೇ ಜೂನ್ 28ರಂದು ಭಾನುವಾರ ರಾಷ್ಟ್ರೀಯ ಲಸಿಕಾ ದಿನವನ್ನಾಗಿ ಹಮ್ಮಿಕೊಳ್ಳಲಾಗಿದೆ. ವಿದ್ಯುತ್ ಸ್ಥಿತಿಗತಿ 423 ಕೋಟಿ ವಿದ್ಯುತ್ ಮಾರಾಟ. ಮಳೆಗಾಲದ ಕಾರ್ಯಾಚರಣೆಗೆ ಹೆಚ್ಚುವರಿ 4883 ಲೈನ್ಮೆನ್ ನೇಮಕ. ಜಾರ್ಜ್ ಅವರು ತಿಳಿಸಿದ್ದಾರೆ. ರಾಜ್ಯವು ಪವರ್ ಕಂಪನಿ ಆಫ್ ಕರ್ನಾಟಕ ಲಿಮಿಟೆಡ್ ಮೂಲಕ ಕಳೆದ 2.5 ತಿಂಗಳಲ್ಲಿ ಬರೋಬ್ಬರಿ 423 ಕೋಟಿ ರು ಮೌಲ್ಯದ ವಿದ್ಯುತ್ತನ್ನು ರಾಷ್ಟ್ರೀಯ ಗ್ರಿಡ್ಗೆ ಮಾರಾಟ ಮಾಡಿದೆ ಎಂದು ಇಂಧನ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ಟಿಎಂಸಿ ಬಂಡಾಯ, ಮಮತಾ ದೀದಿ ತತ್ತರ. ಸೋನಿಯಾ ಗಾಂಧಿ ಜೊತೆ ದೀದಿ ಮಾತುಕತೆ. ಕಾಕೋಲಿ ಜತೆಗೂಡಿದ ಸಂಸದರಾದ ಸಯೋನಿ, ಯೂಸಫ್ ಪಠಾಣ್, ಶತ್ರುಘ್ನ ಸಿನ್ಹಾ. ರಾಜ್ಯಸಭಾ ಸದಸ್ಯತ್ವಕ್ಕೆ ದೀದಿ ಆಪ್ತೆ ಸುಷ್ಮಿತಾ. ದೇವ್ ರಾಜೀನಾಮೆ, ಸಿಎಂ ಹೇಮಂತ್ ಭೇಟಿ. ವಿಲೀನಕ್ಕೆ ಮಮತಾಗೆ ಕಾಂಗ್ರೆಸ್ ಹೈಕಮಾಂಡ್ನಿಂದ ಆಹ್ವಾನ. ಫಿಫಾ ವಿಶ್ವಕಪ್ನಲ್ಲಿ ಭಾರತದ ಮೂಲದ 4 ಭಾಗಿ. ಆಸ್ಟ್ರೇಲಿಯಾದ ನಿಷಾದ್ ಮೇಲುಪಿಳ್ಳೈ, ನ್ಯೂಜಿಲೆಂಡ್ನ ಸರ್ಪ್ರೀತ್ ಸಿಂಗ್, ಖತಾರ್ನ ತಹೀನ್ ಮೊಹಮ್ಮದ್ ಜಮ್ಶೀದ್, ಡಿಆರ್ ಕಾಂಗೋಯಿಂದ ಸ್ಯಾಮ್ಯುಯಲ್ ಮೌಟುಸಾಮಿ. ಇಂದಿನಿಂದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಫೀವರ್. ಆತಿಥೇಯ ಮೆಕ್ಸಿಕೋಗೆ ಶುಭಾರಂಭದ ನಿರೀಕ್ಷೆ. ಇಂದಿನಿಂದ ಪಂದ್ಯಗಳು. ಮೆಕ್ಸಿಕೋ ವರ್ಸಸ್ ದಕ್ಷಿಣ ಆಫ್ರಿಕಾ. ಎ ಗುಂಪು ಪಂದ್ಯ ಆರಂಭ ರಾತ್ರಿ 12:30ಕ್ಕೆ. ಸ್ಥಳ ಮೆಕ್ಸಿಕೋ ಸಿಟಿ ಸ್ಟೇಡಿಯಂ, ಮೆಕ್ಸಿಕೋ ಸಿಟಿ. ಕೊರಿಯಾ ರಿಪಬ್ಲಿಕ್ ಆ್ಯಂಡ್ ಜೆಕ್ ವರ್ಸಸ್ ಜೆಕ್ ಗಣರಾಜ್ಯ. ಎ ಗುಂಪು ಪಂದ್ಯ ಆರಂಭ ಬೆಳಗ್ಗೆ 6ಕ್ಕೆ. ಸ್ಥಳ ಗ್ವಾಡಲಜರ ಕ್ರೀಡಾಂಗಣ, ಮೆಕ್ಸಿಕೋ. ನೇರ ಪ್ರಸಾರ ಯುನೈಟೆಡ್ 8 ಸ್ಪೋರ್ಟ್ಸ್ ನೆಟ್ವರ್ಕ್ನಲ್ಲಿ. ದುಬಾರಿಯಾಗಲಿದೆ ಜೀವರಕ್ಷಕ ಕ್ಯಾನ್ಸರ್ ಔಷಧ. ಔಷಧಗಳ ತಯಾರಿಕೆಗೆ ಬೇಕಾಗುವ ಪ್ರಮುಖ ಕಚ್ಚಾ ವಸ್ತುವಾದ ಪ್ಲಾಟಿನಂ ಬೆಲೆ ಜಾಗತಿಕ ಮಾರುಕಟ್ಟೆಯಲ್ಲಿ ಭಾರೀ ಏರಿಕೆ ಕಂಡಿರುವುದರಿಂದ ಕಂಪನಿಗಳಿಗೆ ನಷ್ಟವಾಗಿದೆ. ಡಿಪ್ಲೊಮಾ ಕೋರ್ಸ್ ಪ್ರವೇಶಕ್ಕೆ ಅರ್ಜಿ ಆಹ್ವಾನ. ಶಿವಮೊಗ್ಗ. ಭದ್ರಾವತಿಯ ವಿಐಎಸ್ಎಸ್ಐ ಸರ್ಕಾರಿ ಪಾಲಿಟೆಕ್ನಿಕ್ ಲ್ಯಾಟರಲ್ ಎಂಟ್ರಿ ಮೂಲಕ 2ನೇ ವರ್ಷ ಅಥವಾ 3ನೇ ಸೆಮಿಸ್ಟರ್ನ ಡಿಪ್ಲೊಮಾ ಕೋರ್ಸ್ಗಳಿಗೆ ಪ್ರವೇಶ ಪಡೆಯಲು ಅರ್ಹ ವಿದ್ಯಾರ್ಥಿಗಳನ್ನು ಅರ್ಜಿ ಆಹ್ವಾನಿಸಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ 8762717968 ಇನ್ನೊಂದು ನಂಬರ್ 7975041134 ಸಂಪರ್ಕಿಸಬಹುದು. ರಾಜ್ಯದಲ್ಲಿ 4 ದಿನ ಮಳೆ. ಬೆಂಗಳೂರು. ರಾಜ್ಯದಲ್ಲಿ ಮುಂಗಾರು ಅಬ್ಬರ ಜೋರಾಗುವ ಲಕ್ಷಣಗಳು ಗೋಚರಿಸಿವೆ. ಜೂನ್ 14ರವರೆಗೆ ರಾಜ್ಯದ ಹಲವು ಭಾಗಗಳಲ್ಲಿ ಹಗುರದಿಂದ ಸಾಧಾರಣ ಹಾಗೂ ಕೆಲವೆಡೆ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಅಲ್ಲಲ್ಲಿ ಗುಡುಗು ಸಿಡಿಲು ಸಹಿತ ಜೋರಾದ ಗಾಳಿಯೂ ಬೀಸಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ.